ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಕಾಲರ್ ಬ್ಲೌಸ್ ಕಟ್ಟಿಂಗ್ ಅನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ನಾರ್ಮಲ್ ಬ್ಲೌಸ್ ಅಲ್ಲಿ ಅಳತೆ ತಗೊಂಡು ಕಾಲರ್ ಬ್ಲೌಸ್ ನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ನಾನು ಲೈನಿಂಗ್ ಮೇಲೆ ಕಾಲರ್ ಬ್ಲೌಸ್ ನ ಕಟ್ ಮಾಡ್ತೀನಿ. ಎಷ್ಟು ಇಂಚು ಏನು ಅಂತ ಹೇಳ್ಬಿಟ್ಟು ಅಳತೆ ಮಾಡಿ ಹೇಳ್ತೀನಿ. ಇದಕ್ಕೂ ಮುಂಚೆ ನಮ್ಮ RG ಟೈಲರಿಂಗ್ ಕ್ಲಾಸ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ಲೈಕ್ ಅನ್ನು ಕೊಡೋದು ಮರಿಬೇಡಿ. ಮತ್ತೆ ನಾನಿವಾಗ ಕಾಲರ್ ಬ್ಲೌಸ್ ನ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕಾಲರ್ ಬ್ಲೌಸ್ ಕಟ್ಟಿಂಗ್ ಇರುತ್ತೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗ್ ಅನ್ನು ಹೇಳ್ಕೊಡ್ತೀನಿ. ಕಾಲರ್ ಬ್ಲೌಸ್ ಅಲ್ಲಿ ಬ್ಯಾಕ್ ಅಲ್ಲಿ ಕಾಲರ್ ಬಂದ್ಬಿಟ್ಟು ಡಿಸೈನ್ ಅಂದ್ರೆ ಇಡೋದನ್ನ, ಡಿಸೈನ್ ಬ್ಯಾಕ್ ಅಲ್ಲಿ ಡಿಸೈನ್ ಇಡೋದನ್ನ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಕಾಲರ್ ಬ್ಲೌಸ್ ನಾವು ಸ್ಟಾರ್ಟ್ ಮಾಡೋಣ. ಕಾಲರ್ ಬ್ಲೌಸ್ ನ ಫಸ್ಟ್ ನಾವು ನಾರ್ಮಲ್ ಬ್ಲೌಸ್ ಅಲ್ಲಿ, ಈಗ ಕಾಲರ್ ಬ್ಲೌಸ್ ಹೊಲಿಯೋದಕ್ಕೆ ಕಾಲರ್ ಬ್ಲೌಸೇ ಅಳತೆ ಕೊಡೋದಿಲ್ಲ, ನಾರ್ಮಲ್ ಬ್ಲೌಸ್ ಅಲ್ಲಿ ಕೊಡ್ತಾರೆ. ನಾವು ಕಾಲರ್ ಬ್ಲೌಸಿಗೆ ಹೇಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಅಳತೆ ತಗೊಂಡು ಇಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ನಾವು ಮೈ ಉದ್ದನ ನೋಡ್ಕೊಬೇಕು. ಮೈ ಉದ್ದ ಬಂದ್ಬಿಟ್ಟು ಕರೆಕ್ಟ್ ಆಗಿ ಇದರಲ್ಲಿ 13.5 ಇದೆ. 13.5 ಪ್ಲಸ್ 1 ಇಂಚ್ ಆಡ್ ಮಾಡಬೇಕು, 14.5 ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ. ಮತ್ತೆ ಎದೆ ಸುತ್ತಳತೆ ಎಷ್ಟಿದೆ ಅಂತ ಹೇಳಿ ನೋಡ್ಕೊಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು 4ನೇ 1 ಭಾಗ 8.5 ಇಂಚ್ ಇದೆ. 8.5 ಇಂಚು 4ನೇ 1 ಭಾಗ ಆದ್ರೆ ಫುಲ್ ರೌಂಡಿಂಗು ಎಷ್ಟು ಇಂಚ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. 34 ಇಂಚು ಬರುತ್ತೆ. 34 ಇಂಚು ಎದೆ ಸುತ್ತಳತೆ, ಪೂರ್ತಿ ಎದೆ ಸುತ್ತಳತೆ. 8.5 4ನೇ 1 ಭಾಗ. ಈಗ ನಾನು ಈ ಬ್ಲೌಸಿನ ಉದ್ದ ಮತ್ತೆ ಎದೆ ಸುತ್ತಳತೆ ಅಳತೆನ ತಗೊಂಡಿದ್ದೀನಿ. ಇದು ಹೇಗೆ ನಾನೀಗ ಇಟ್ಬಿಟ್ಟು ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನೀಗ ಶೋಲ್ಡರ್ ಆಗಿರ್ಬೋದು, ಮತ್ತೆ ಹಾರ್ಮೋಲ್ ಆಗಿರ್ಬೋದು, ಫ್ರಂಟ್ ಡೀಪ್ ಆಗಿರ್ಬೋದು, ಬ್ಯಾಕ್ ಡೀಪ್ ಎಲ್ಲದನ್ನು ಸಹ ಬ್ಲೌಸಲ್ಲಿ ಕಟ್ಟಿಂಗ್ ಮಾಡ್ತಾನೆ ತೋರಿಸ್ತೀನಿ. ಫಸ್ಟ್ ನಾನು ಲೈನಿಂಗ್ ಅನ್ನ ತಗೊಂಡಿದ್ದೀನಿ. ಲೈನಿಂಗು 1 ಮೀಟರ್ ಲೈನಿಂಗ್ ಅನ್ನ ತಗೊಬೇಕು. ನಾನು ಇದನ್ನ ಸ್ಲೀವಿಗೆ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಎದೆ ಸುತ್ತಳತೆ 8.5 ಅಂತ ಅಂದ್ರೆ ಇದಕ್ಕೆ 2.5 ಇಂಚು ಆ್ಯಡ್ ಮಾಡಬೇಕು. ಅಲ್ಲಿಗೆ 9.5 10.5 ಪ್ಲಸ್ 11 ಇಂಚು. ನಾನು 11 ಇಂಚಿನ ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಬ್ಯಾಕು ಫ್ರಂಟು ಒಟ್ಟಿಗೆ ಆದರೂ ಕಟ್ ಮಾಡ್ಬೋದು, ಇಲ್ಲ ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಸಹ ಕಟ್ ಮಾಡ್ಬೋದು. ನಾನೀಗ 11 ಇಂಚಿಗೆ ಬರೋ ಥರ ಇಟ್ಕೊಳ್ತೀನಿ. ಕರೆಕ್ಟಾಗಿ ಲೈನಿಂಗ್ ಅನ್ನ 11 ಇಂಚಿಗೆ ರೆಡಿ ಮಾಡ್ಕೊಂತೀನಿ. ಎಂಟೂವರೆ ಇಂಚು 4ನೇ 1 ಭಾಗ ಎದೆ ಸುತ್ತಳತೆ. ನಾನು 11 ಇಂಚಿಗೆ ಕರೆಕ್ಟಾಗಿ ರೆಡಿ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಇಷ್ಟು ಬಟ್ಟೆ ಇದೆ ಫ್ರೆಂಡ್ಸ್, ಇದನ್ನೀಗ ನಾನು ಕಟ್ ಮಾಡ್ಕೊಳ್ತೀನಿ. 11 ಇಂಚು ಸಾಕು. 8.5 ಇಂಚು ಎದೆ ಸುತ್ತಳತೆ ಇರೋದಕ್ಕೆ 11 ಇಂಚು ಸಾಕು. ಈಗ ಬ್ಯಾಕಲ್ಲಿ ಬ್ಲೌಸಿನ ಉದ್ದವನ್ನ ಇಟ್ಕೊಬೇಕು. ಬ್ಲೌಸಿನ ಉದ್ದ ಬಂದ್ಬಿಟ್ಟು 13.5 ಇತ್ತು. 13.5 ಪ್ಲಸ್ 1 ಇಂಚು 14.5. 14.5ನ ನಾನು ಆ್ಯಡ್ ಮಾಡಿದ್ದೀನಿ. ಸೇಮ್ ಇದು ಈ ಅಳತೆ ಪೂರ ಸೇಮ್ ನಾರ್ಮಲ್ ಬ್ಲೌಸಿಗೆ ಹೇಗೆ ಬರುತ್ತೆ ಹಾಗೇನೆ ಇಟ್ಕೊಬೇಕು. ಫ್ರಂಟ್ 14.5, ಬ್ಯಾಕ್ 14.5 ಇಟ್ಕೊಂಡಿದ್ದೀನಿ. ಫ್ರಂಟಲ್ಲಿ ಒಂದು ಚೇಂಜಸ್ ಅಂತ ಅಂದ್ರೆ, ಫ್ರಂಟ್ ಈ ಬಟ್ಟೆ, ಈ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, 1.5 ಇಂಚು ಎಕ್ಸ್ಟ್ರಾ ಇಟ್ಕೊಬೇಕು. ಯಾಕಂದ್ರೆ ಬೆಲ್ಟ್ ಪಟ್ಟಿಗೆ ಒಂದು ಗೆರೆನ ಹಾಕೊಳ್ಳೋಣ. ಈಗ ಕರೆಕ್ಟಾಗಿ ಫ್ರಂಟು ಬ್ಯಾಕು ಕಟ್ ಮಾಡೋದಕ್ಕೆ
ರೆಡಿ ಆಯಿತು. ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಫ್ರೆಂಡ್ಸ್, ಫ್ರಂಟು ಬ್ಯಾಕು ಕಟ್ ಮಾಡೋದಕ್ಕೆ ರೆಡಿ ಆಯಿತು. ಈಗ ನಾನು ಕುತ್ತಿಗೆ ಅಗಲ ಎಷ್ಟು ಇಟ್ಕೊಬೇಕು, ಕಾಲರ್ ಬ್ಲೌಸ್ ಹೊಲಿಯೋದಕ್ಕೆ ಶೋಲ್ಡರ್ ಎಷ್ಟು ಇಟ್ಕೊಬೇಕು, ಹಾರ್ಮೋಲ್ ಎಷ್ಟು ಇಟ್ಕೊಬೇಕು ಅನ್ನೋದನ್ನ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ನೋಡಿ, ಯಾಕಂದರೆ ನೀವು ಕರೆಕ್ಟಾಗಿ ಕಟ್ಟಿಂಗನ್ನು ನೋಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಎದೆ ಸುತ್ತಳತೆ ಉದ್ದ ಎಲ್ಲದನ್ನು ಸಹ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ಬ್ಯಾಕಲ್ಲಿ ಇದರ ರೆಡಿ ಉದ್ದ ಬಂದ್ಬಿಟ್ಟು 13.5 ಇತ್ತು. 13.5ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾರ್ಜಿನ್ಗೆ ಎಲ್ಲ ಸೇರಿ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ. ಫ್ರಂಟಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಬೆಲ್ಟ್ ಪಟ್ಟಿಗಾಗಿ. ಈಗ ಕುತ್ತಿಗೆ ಅಗಲ ಬಂದ್ಬಿಟ್ಟು 3.5 ಇಂಚ್ ಇಟ್ಕೋಬೇಕು ಫ್ರೆಂಡ್ಸ್. ಇದನ್ನ ನೀವು ನೆನಪಿಂದ ಇಟ್ಕೊಳ್ಳಿ. ಕಾಲರ್ ಬ್ಲೌಸಿಗೆ 3.5 ಇಂಚು ಕುತ್ತಿಗೆ ಅಗಲ ಇಟ್ಕೊಳ್ಳಿ. ಇನ್ನು 40 ಇಂಚು 44 ಇಂಚು ಎದೆ ಸುತ್ತಳತೆ ಇದ್ರೆ ನೀವು 4 ಇಂಚಿಗೆ ಸಹ ತಗೊಂಡೋಗ್ಬೋದು. ಯಾಕಂದ್ರೆ ಕುತ್ತಿಗೆ ಅಗಲವನ್ನು ನಾವು ಜಾಸ್ತಿ ತೆಗಿಲಿಲ್ಲ ಅಂದ್ರೆ ಕಾಲರ್ ಬ್ಲೌಸು ಟೈಟ್ ಆಗುತ್ತೆ, ಶೋಲ್ಡರ್ ಹತ್ರ ತುಂಬಾ ಟೈಟ್ ಆಗುತ್ತೆ. ಈಗ ಶೋಲ್ಡರ್ ಬಂದ್ಬಿಟ್ಟು 4 ಇಂಚ್ ಇಟ್ಕೊಬೇಕು. ಶೋಲ್ಡರು ಮತ್ತೆ ಕುತ್ತಿಗೆ ಅಗಲ ಬಂದ್ಬಿಟ್ಟು 7.5 ಇಂಚ್ ಆಯಿತು. ಹಾರ್ಮೋಲನ್ನು ಸಹ ನೀವು 7.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಏಳೂವರೆ ಇಂಚು ಹಾರ್ಮೋಲ್ ಬೇಕು. ಈ ಕಡೆನೂ ಸಹ 7.5 ಇಟ್ಕೊಳ್ಳಿ. ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. 3.5 ಇಂಚು ಕುತ್ತಿಗೆ ಅಗಲ, 4 ಇಂಚು ಶೋಲ್ಡರು. ಇದು ಕಾಲರ್ ಬ್ಲೌಸ್ ಆಗಿರೋದಕ್ಕೆ. ಮತ್ತೆ ಇಲ್ಲಿಂದ ಹಾರ್ಮೋಲಲ್ಲಿ 1.25 ಇಂಚಿಗೆ, ಮತ್ತೆ ಇದೆರಡ್ರದ್ದು ಮಧ್ಯಕ್ಕೆ ಈ ರೀತಿ ಟೇಪನ್ನು ಮಡ್ಚ್ಕೊಳ್ಳಿ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇದೆರಡರ ಮಧ್ಯ ಈಗ ಒಂದು ಶೇಪನ್ನು ಕೊಟ್ಕೊಳ್ಳಿ. ಮತ್ತೆ 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಮತ್ತೆ ನೆನಪಿಂದ 1/4 ಇಂಚಿಗೆ ಹೊರಗಡೆ ತಗೋಬೇಕು. ಈ ಥರ ಮಾಡೋದ್ರಿಂದ ಕಾಲರ್ ಬ್ಲೌಸು ನೀಟಾಗಿ ಫ್ರಂಟಲ್ಲಿ ಕೂರುತ್ತೆ, ಯಾವುದೇ ಥರ ನೆರಿಗೆ ಬರೋದಿಲ್ಲ. ಮತ್ತೆ ಶೋಲ್ಡರ್ ಹತ್ರ 1/4 ಇಂಚಿಗೆ ಒಂದು ಕ್ರಾಸ್ ಗೆರೆಯನ್ನು ಹಾಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಕೂರುತ್ತೆ. ಈ ಕಾಲರ್ ಬ್ಲೌಸಲ್ಲೇ ಬ್ಯಾಕಲ್ಲಿ ಡಿಸೈನ್ ಇಡೋದು ನಾನು ಹೇಳ್ಕೊಡ್ತಾ ಇರೋದು ಫ್ರೆಂಡ್ಸ್. ಈಗ ನಾವು ಅಳತೆ ಬ್ಲೌಸಲ್ಲಿ ಮುಂಭಾಗದ ಡೀಪು ಎಷ್ಟಿದೆ ಅಂತ ಹೇಳಿ ನೋಡ್ಕೊಬೇಕು. ಮುಂಭಾಗದ ಡೀಪ್ ಬಂದ್ಬಿಟ್ಟು 6.5 ನೋಡಿ ಫ್ರೆಂಡ್ಸ್. ಈಗ ಅಳತೆ ಬ್ಲೌಸ್ ಇದು ಅಂತ ಅಂದರೆ ಮುಂಭಾಗದ ಡೀಪು ಎಷ್ಟಿರುತ್ತೆ ಕರೆಕ್ಟಾಗಿ ಮಡ್ಚಬೇಕು. 6.5 ಇಂಚು ಮುಂಭಾಗದ ಡೀಪು ನಾರ್ಮಲ್ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟೇ ಇಟ್ಕೊಳ್ಳಿ. 6.5 ಪ್ಲಸ್ ಅದಕ್ಕೊಂದು ಅರ್ಧ ಇಂಚ್ ಆ್ಯಡ್ ಮಾಡಬೇಕು. ಮಾರ್ಜಿನಿಗೆ 7 ಇಂಚ್ ಇಟ್ಕೊಂಡಿದ್ದೀನಿ. 3.5 ಇಂಚು ಕರೆಕ್ಟಾಗಿ ಒಂದು ಬಾಕ್ಸನ್ನು ಹಾಕೊಳ್ಳಿ. ಫ್ರೆಂಡ್ಸ್, ಕಾಲರ್ ಬ್ಲೌಸಲ್ಲಿ ಮೇಯ್ನ್ ಆಗಿ ನೀವು ಏನು ತಿಳ್ಕೊಬೇಕು ಅಂದರೆ ಕುತ್ತಿಗೆ ಅಗಲವನ್ನು ನೀವು ಕರೆಕ್ಟಾಗಿ ಇಡಬೇಕು, ಶೋಲ್ಡರ್ ಕರೆಕ್ಟಾಗಿ ಇಡಬೇಕು. ಇಟ್ಟಾಗ ಮಾತ್ರ ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ತುಂಬ ಹಾಕುವಾಗ ತುಂಬ ಟೈಟ್ ಆಗುತ್ತೆ. ಆಗ ಕಾಲರ್ ಬ್ಲೌಸು ಕರೆಕ್ಟ್ ಆಗಲ್ಲ. ಮತ್ತು ಹಿಂದ್ಗಡೆ ನಾವು ಕಾಲರ್ ಅಟ್ಯಾಚ್ ಮಾಡಿದಾಗ ನೀಟಾಗಿ ಕೂರುತ್ತೆ. ಈಗ ಬೆಲ್ಟ್ ಪಟ್ಟಿ ನಾವು ಇಲ್ಲಿ ಸ್ಟಾರ್ಟಿಂಗಿಂದ 3 ಇಂಚು, ಮಧ್ಯದಲ್ಲಿ 2 ಇಂಚು, ಲಾಸ್ಟಲ್ಲಿ 2.5 ಇಂಚು. ಎಷ್ಟು ಈಸಿ ಇದೆ ನೋಡಿ ಫ್ರೆಂಡ್ಸ್. ಈ ರೀತಿ ಬೆಲ್ಟ್ ಪಟ್ಟಿನ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಶೇಪನ್ನು ಕೊಟ್ಕೊಳ್ಳಿ. ಫಸ್ಟು 3 ಇಂಚು, ಮಧ್ಯದಲ್ಲಿ 2 ಇಂಚು, ಮತ್ತು ಲಾಸ್ಟಲ್ಲಿ 2.5 ಇಂಚು. 2 ಇಂಚಿಗೆ ಮಾರ್ಕ್ ಮಾಡೋಣ. ಈಗ ಈ ರೀತಿ ಫ್ರಂಟ್ ಶೇಪ್ ಆಯಿತು. ಈಗ ಕಟಿಂಗ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಫಸ್ಟು ನೀವು ಬೆಲ್ಟ್ ಪಟ್ಟಿಯಿಂದ ಕಟ್ ಮಾಡಿ. ಬೆಲ್ಟ್ ಪಟ್ಟಿನ ಈ ರೀತಿ ಕಟ್ ಮಾಡಿ. ನೆಕ್ಸ್ಟು ಫ್ರಂಟ್ 4 ಶೇಪನ್ನು ಒಂದೇ ಸರಿ ಕಟ್ ಮಾಡಿ. ಫ್ರಂಟಲ್ಲಿ 4 ಶೇಪು ಕಟ್ ಮಾಡಬೇಕಂದ್ರೆ ಬ್ಯಾಕು ಫ್ರಂಟು ಎರಡೂ ಕಟ್ ಆಗುತ್ತೆ. ಈಗ
ಇಲ್ಲಿ 1/4 ಇಂಚಿಗೆ ಕ್ರಾಸ್ ಮಾರ್ಕ್ ಹಾಕಿದ್ವಲ್ಲ, ಇಲ್ಲಿ ಕಟ್ ಮಾಡಿ. ನೆಕ್ಸ್ಟು ಮುಂಭಾಗದ ಡೀಪ್ ಅನ್ನ ಕಟ್ ಮಾಡಿ. 3.5 ಇಂಚು ಕುತ್ತಿಗೆ ಅಗಲ ಇಟ್ಟಿದ್ದೀವಿ, ಏನೂ ಪ್ರಾಬ್ಲಮ್ ಆಗಲ್ಲ. ನೀಟಾಗಿ ಎಷ್ಟು ನೀಟಾಗಿ ಕಾಲರ್ ಬ್ಲೌಸು ಕೂರತ್ತೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್. ಈಗ ಮುಂಭಾಗದ ಪಾರ್ಟ್ಸ್ ನಮಗೆ ಎಕ್ಸ್ಟ್ರಾ ಸಿಕ್ತು. ಈಗ ಇನ್ನೊಂದು ಶೇಪು 3/4 ಇಂಚಿಗೆ ಇಟ್ಟಿದ್ವಲ್ಲ, ಅದನ್ನ ಕಟ್ ಮಾಡ್ಕೊಬೇಕು. ಕಟ್ ಮಾಡುವಾಗ ಒಂದು 1/4 ಇಂಚು ಹೊರಗಡೆ ತಗೊಬನ್ನಿ. ಈಗ ಮುಂಭಾಗದ ಕಾಲರ್ ನೆಕ್ ಬ್ಲೌಸಿಗೆ ಮುಂಭಾಗದ ಶೇಪು ಕರೆಕ್ಟಾಗಿ ಬಂತು. ಇದೇ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಈ ರೀತಿ ಫ್ರಂಟ್ ಪಾರ್ಟ್ ಮುಗೀತು. ಈಗ ಬ್ಯಾಕ್ ಪಾರ್ಟ್ ಕಾಲರಿಗೆ, ಈಗ ಇದೇ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಈಗ ಕಾಲರ್ ನೆಕ್ಕಲ್ಲಿ ನೀವು ಒಂದು 1/4 ಇಂಚಿಗೆ ಒಂಚೂರು ಶೇಪು ತಕ್ಕೊಳ್ಳಿ, ಯಾಕಂದರೆ ಕಾಲರ್ ಕರೆಕ್ಟಾಗಿ ಕೂರ್ಬೇಕಲ್ವಾ. ಹಾಗಾಗಿ ಸ್ವಲ್ಪ ತಕ್ಕೊಂಡು ನಿಮಗೆ ಬ್ಯಾಕಲ್ಲಿ ಎಷ್ಟು, ಈಗ ಕಾಲರ್ ನೀವು ಫುಲ್ ಕ್ಲೋಸ್ ಆಗಿ ಸಹ ಹೊಲಿಬೋದು. ಇಲ್ಲ ನಮಗೆ ಸ್ವಲ್ಪ ಫ್ಯಾಷನಬಲ್ ಆಗಿ ಬೇಕು ಅನ್ನಂಗಿದ್ರೆ ನೀವು ಈ ಬ್ಯಾಕಲ್ಲಿ ನಿಮಗೆ ಎಷ್ಟು ಡೀಪ್ ಬೇಕು, ನಾನು ಒಂದು ಡೀಪನ್ನು ಕೊಡ್ತಾ ಇದ್ದೀನಿ. 2 ಇದೆ, ಇಷ್ಟೆಲ್ಲ ಬೇಡ ಫ್ರೆಂಡ್ಸ್, ಸ್ವಲ್ಪ ಮೇಲಿಡ್ತೀನಿ 4 ಇಂಚು. ಈಗ 2.5 ಅಥವಾ 3 ಇಂಚಿಗೆ ನೀವು ಡೀಪನ್ನು ಕೊಟ್ಕೋಬೋದು. ನಾನು 3 ಇಂಚಿಗೆ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಇದು ಉಲ್ಟಾ ಫೋಲ್ಡ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಕಾಲರ್ ಹಾಗೆ ಸಹ ಬಂದ್ ಮಾಡಿ ಹೊಡ್ಕೋಬಹುದು. ಇಲ್ಲ ಅಂತಂದ್ರೆ ಈ ರೀತಿ ಡಿಸೈನ್ ಸಹ ಕೊಟ್ಕೋಬಹುದು. ರೌಂಡ್ ಶೇಪಲ್ಲಿ ಕೊಡ್ಬೋದು. ಇದನ್ನ ಉಲ್ಟಾ ಬೇಕಿದ್ರು ಮಾಡ್ಬೋದು. ಬೇಡ ಅಂತಂದ್ರೆ ಪೈಪಿಂಗ್ ಸಹ ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಇನ್ನೂ ಜಾಸ್ತಿ ಬೇಕಾದ್ರೂ ನೀವು ರೌಂಡ್ ಶೇಪ್ ಅನ್ನ ಕೊಟ್ಕೊಬಹುದು. ಇಲ್ಲಿ ಬ್ಯಾಕ್ ಅಲ್ಲಿ ಮತ್ತೆ ಯಾವುದೇ ತರ ಕಟಿಂಗ್ ಸಹ ಇರೋದಿಲ್ಲ, ಕಟಿಂಗ್ ಇಷ್ಟೇ ಇರುತ್ತೆ. ನೀವು ಇದನ್ನ ಉಲ್ಟಾ ಫೋಲ್ಡ್ ಮಾಡ್ಕೊಬಹುದು. ಕಾಲರ್ ಈಗ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಫ್ರಂಟ್ ಪಾರ್ಟ್ ಆಯ್ತು, ಪಟ್ಟಿ ಆಯ್ತು, ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಕಾಲರ್ ಬ್ಲೌಸಿಗೆ ಕಾಲರ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಸ್ಲೀವ್ ಅನ್ನ ಮೇನ್ ಫ್ಯಾಬ್ರಿಕ್ ಅಲ್ಲೇ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ ಅನ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್. ಫಸ್ಟ್ ನೀವು ಈ ರೀತಿ ಇಲ್ಲಿ ಈ ರೀತಿ ಮಡ್ಚ್ಕೊಂಡು ಸ್ಲೀವಿನ ಉದ್ದ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. 9 ಇಂಚು ಉದ್ದ ಇದೆ. 9 ಇಂಚು ಪ್ಲಸ್ 1 ಇಂಚು 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ ಡೌನಿಂಗು 3 ಇಂಚು ಬೇಕು ಫ್ರೆಂಡ್ಸ್. ಕಾಲರ್ ಬ್ಲೌಸ್ ಆಗಿರೋದ್ರಿಂದ 3 ಇಂಚ್ ಬೇಕು. ಇಲ್ಲಿಂದ 2.5 ಇಂಚು, ಡೌನಿಂಗ್ ಇಂದ 2.5 ಇಂಚು ಶೇಪ್ ಅನ್ನ ಕೊಟ್ಕೊಳ್ಳಿ ಈ ರೀತಿ. ಮತ್ತೆ ಮತ್ತೊಂದು ಶೇಪ್ ಅನ್ನ ಕೊಡಿ. ಸ್ಲೀವು ರೆಡಿ ಆಯ್ತು. ಸ್ಲೀವ್ ಅನ್ನ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಫ್ರಂಟ್ ಕಟ್ಟಿಂಗು ನಾನು
ಈಗಲೇ ನಿಮಗೆ ಮಾಡಿ ತೋರಿಸ್ತೀನಿ. 2.5 ಇಂಚ್ ಬಿಟ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಮತ್ತೆ ಇಲ್ಲಿ 2.5 ಇಂಚಿಗೆ ಪಾಯಿಂಟ್ ಮಾಡಿದ್ವಲ್ಲ ಅಲ್ಲಿಗೇನೆ ನಿಲ್ಲಿಸ್ಬೇಕು. ಈ ರೀತಿ ಸ್ಲೀವ್ ಶೇಪ್ ಬರುತ್ತೆ ಕಾಲರ್ ಬ್ಲೌಸ್ಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿ ಆಯ್ತು. ಈಗ ಈ ಬಟ್ಟೆಯಲ್ಲಿ ನಾವು ಬಾಡಿ ಪಾರ್ಟ್ ಬಾಡಿ ಹೊಲಿಯೋದಕ್ಕೆ ಈ ಬಟ್ಟೆಯಲ್ಲಿ ನಾವು ಯೂಸ್ ಮಾಡ್ತೀನಿ. ಈಗ ಕಾಲರ್ ಯಾವ ರೀತಿ ಕಟ್ ಮಾಡೋದು ಅಂದ್ಬಿಟ್ಟು ನಾನು ಕ್ಯಾನ್ವಾಸ್ ಅಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಕ್ಯಾನ್ವಾಸ್ ಅನ್ನ ತಗೊಳ್ಳಿ. ಕ್ಯಾನ್ವಾಸ್ ಅಲ್ಲಿ 6 ಇಂಚು ಕಾಲರ್ ಬಂದರೆ ಸಾಕು. ಇಲ್ಲ ಅಂದರೆ ಇನ್ನೂ ಜಾಸ್ತಿ ಬೇಕು ಅಂದರೂ ಸಹ ನೀವು ಇಟ್ಕೋಬೋದು ಕಾಲರು. ನಾನು ಇನ್ನೊಂದ್ಸತಿ ಸ್ಟಿಚ್ ಮಾಡುವಾಗ ಕರೆಕ್ಟಾಗಿ ಕಾಲರ್ ಯಾವ ರೀತಿ ಅಂತ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಆದರೆ ಇವತ್ತು ಕಟ್ಟಿಂಗಿನಲ್ಲಿ 6 ಇಂಚಿಗೆ ನಾವು ಕ್ಯಾನ್ವಾಸ್ ವೇಸ್ಟ್ ಮಾಡೋದು ಬೇಡ. ಕರೆಕ್ಟಾಗಿ 6 ಇಂಚಿಗೆನೆ ಮಡ್ಚ್ಕೊಳ್ಳೋಣ. ಇದು ಹಾಫ್ ಕಾಲರ್ ಬ್ಲೌಸ್ ಫ್ರೆಂಡ್ಸ್. ಹಾಫ್ ಕಾಲರ್ ಬರುತ್ತೆ. ಕುತ್ತಿಗೆಯಿಂದ ಸ್ವಲ್ಪ ಈ ಕಡೆ ಕಾಣ್ತಾ ಇರುತ್ತೆ ಕಾಲರು. ಚೆನ್ನಾಗಿ ಕಾಣಿಸುತ್ತೆ. ಒಂದೂವರೆ ಇಂಚು ಹೈಟ್ ಅಲ್ಲಿ ಈಗ ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ. 1 ಇಂಚ್ ಸಹ ಕೊಟ್ಕೊಬಹುದು. ಕಾಲರ್ ಸ್ವಲ್ಪ ದೊಡ್ಡದಾಗಬೇಕು ಅಂತಂದ್ರೆ ನೀವು 1.5 ಇಂಚು ಕೊಟ್ಕೋಬಹುದು. ಈ ರೀತಿ ಶೇಪ್ ಅನ್ನ ಅಲ್ಲಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ. ಫ್ರೆಂಡ್ಸ್, ನಾನು ಸ್ಟಿಚ್ ಮಾಡಬೇಕಾದ್ರೂ ಸಹ ಇನ್ನೊಂದ್ಸಲಿ ಕಾಲರನ್ನ ಹೇಳ್ಕೊಡ್ತೀನಿ. ಕಾಲರ್ನ ಹೇಗೆ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡೋದು, ಕಾಲರನ್ನ ಹೇಗೆ ಕೊಡೋದು ಅಂತ ಹೇಳ್ಕೊಡ್ತೀನಿ. ಆದರೆ ಕಟಿಂಗ್ ವಿಡಿಯೋದಲ್ಲಿ ಆಗಿರೋದ್ರಿಂದ ನೀವು ಕಾಲರನ್ನ ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಈ ಲೆಂತ್ ನಿಮ್ಗೆ ಅಗಲ ಬೇಡ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಸಹ ಕಟ್ ಮಾಡ್ಕೊಬಹುದು. ಈ ಉದ್ದ ಸಹ ಜಾಸ್ತಿ ಮಾಡ್ಕೊಬಹುದು, ಈ ಅಗಲ ಸಹ ಜಾಸ್ತಿ ಮಾಡ್ಕೊಬಹುದು. ಅಂದ್ರೆ ಇನ್ನೊಂದು 1/2 ಇಂಚ್ ಮಾಡ್ಕೊಬಹುದು ಅಷ್ಟೇ. ಅಗಲ ಉದ್ದ ನೀವು ಮಾಡ್ಕೊಬಹುದು ಎಷ್ಟು ಬೇಕಾದ್ರೂ. ಇದು ಹಾಫ್ ಕಾಲರ್ ಬ್ಲೌಸು. ಈಗೆಲ್ಲ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಟೀಚರ್ಸ್ ಎಲ್ಲ ಕಾಲರ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತಾರೆ. ಹಾಗಾಗಿ ನಿಮ್ಗೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಕಾಲರ್ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸು ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ನೀವು ಕಮೆಂಟ್ ಮಾಡಿ. ಕಾಲರ್ ಬ್ಲೌಸು ನಾನು ಸ್ಟಿಚ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ಬ್ಯಾಕ್ ಪಾರ್ಟು ನಾ ಹೀಗೆ ಇಟ್ಬಿಟ್ಟು ಇಲ್ಲಿ ಉಲ್ಟಾ ಮಾಡ್ಬೋದು. ಮತ್ತೆ ಫ್ರಂಟ್ ಪಾರ್ಟ್ ಅನ್ನು ಸಹ ಇಟ್ಬಿಟ್ಟು ಉಲ್ಟಾನೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಪೈಪಿಂಗ್ ಬೇಕಾದ್ರೆ ಗೋಲ್ಡನ್ ಪೈಪಿಂಗ್ ಕೊಡ್ಬೋದು, ಇಲ್ಲ ಅಂದ್ರೆ ಉಲ್ಟಾ ಮಾಡ್ಬೋದು. ಈಗ ಫ್ರಂಟ್ ಅಲ್ಲಿ ಯಾವ ರೀತಿ ಟಕ್ಸ್ ಅನ್ನ ಫಸ್ಟ್ ನೋಡಿ ಫ್ರೆಂಡ್ಸ್, ಈ ರೀತಿ ಇಟ್ಕೊಳ್ಳಿ. ಕರೆಕ್ಟಾಗಿ ಮಡ್ಚಿ ಹೀಗೆ ಇದನ್ನ ಕರೆಕ್ಟಾಗಿ ಈ ಶೋಲ್ಡರ್ ಮಧ್ಯದಲ್ಲಿ ಮಡ್ಚಿ ಒಂದು ಈ ರೀತಿ ಗೆರೆಯನ್ನು ಹಾಕೊಳ್ಳಿ. ಇಲ್ಲಿ ಕಟ್ ಮಾಡಿ. ನೆಕ್ಸ್ಟು ಕರೆಕ್ಟಾಗಿ ಇದು 2ರಿಂದ ಇಲ್ಲಿ ಕಟ್ ಮಾಡಿ. ಮತ್ತೆ ಹೀಗೆ ಕಟ್ ಮಾಡಿ. ಇದು ನಾರ್ಮಲ್ ಬ್ಲೌಸಿಗೆ ಸಹ ಟಕ್ಸ್ ಅನ್ನು ನೀವು ಇದೇ ರೀತಿ ಕಟ್ ಮಾಡ್ಕೊಬಹುದು. ಟಕ್ಸ್ ಹೈಟ್ ಬಂದ್ಬಿಟ್ಟು 2.5 ಇಂಚ್ ಸಾಕು. ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಮತ್ತೆ ಈ ಕಡೆಯಿಂದ 2 ಇಂಚಿಗೆ, ಮತ್ತೆ ಇಲ್ಲಿಂದ 2 ಇಂಚಿಗೆ, ಇಂಚು ಈ ರೀತಿ ಟಕ್ಸ್ ಅನ್ನ ಇಟ್ಕೊಳ್ಳಿ. ಟಕ್ಸ್ ನೀವು ಮಾರ್ಕ್ ಆದ್ಮೇಲೆ ರೌಂಡ್ ಶೇಪ್ ಅಲ್ಲಿ ಬಂದಿರಬೇಕು. ನೀವು ಅದೇ ಪ್ರಕಾರವಾಗಿ ಇಲ್ಲಿ ನೀವು ಮಾಡಿರ್ತಿಲ್ಲ, ಇದೇ ರೀತಿ ಹೀಗೆ ಪಾಯಿಂಟ್ ಅನ್ನ ಕೊಟ್ಕೊಳ್ಳಿ. ಈಗ ನೀವು ಟಕ್ಸ್ ಅನ್ನ
ಇಲ್ಲಿ ಕಟ್ ಮಾಡೋದಕ್ಕಿಂತ ಮುಂಚೆನೆ ಟಕ್ಸಷ್ಟು ಇಟ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಕಟ್ ಮಾಡಿಬಿಟ್ರೆ ವ್ಯತ್ಯಾಸ ಆಗುತ್ತೆ ನೋಡಿ ಫ್ರೆಂಡ್ಸ್. ಫ್ರಂಟ್ ಬ್ಯಾಕ್, ಫ್ರಂಟ್ ಅಲ್ಲಿ ಟಕ್ಸ್ ಈ ರೀತಿ ಇದೆ. ಟಕ್ಸ್ನ ಇದೇ ರೀತಿ ಕಟ್ ಮಾಡಿ ಎಲ್ಲ ಬಟ್ಟೆ ಎಲ್ಲ ಕಟ್ ಮಾಡಿ ರೆಡಿ ಇಟ್ಕೊಳ್ಳಿ. ಕಾಲರ್ ಬ್ಲೌಸ್ ಅನ್ನ ನಾನು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಾನು ಈ ಬ್ಲೌಸು ಪೂರ್ತಿ ಸ್ಟಿಚ್ ಮಾಡಿ ಹೇಳ್ಕೊಡ್ತೀನಿ. ಆಗ್ಲೂ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ನಾನು ಇನ್ನೊಂದು ನನಗೆ ಕಾಲರ್ ಬ್ಲೌಸು ಫುಲ್ ಕೈ ತೋಳಿಂದಿದೆ, ಅದನ್ನು ಇದ್ರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ನೀವು ಕೇಳಿ, ಕಮೆಂಟ್ ಮಾಡಿ, ನಾನು ಆ ಬ್ಲೌಸ್ ಸ್ಟಿಚ್ ಮಾಡಿ ಹೇಳ್ಕೊಡ್ತೀನಿ. ಕಟ್ಟಿಂಗು ಅಷ್ಟೇ, ಆ ಬ್ಲೌಸ್ ಬೇಕಿದ್ರೆ ಕಟ್ ಮಾಡ್ತೀನಿ. ಅಂದರೆ ಫುಲ್ ಕೈ ತೋಳು, ಅದು ಕಾಲರು, ಬ್ಯಾಕಲ್ಲಿ ಏನೇ ಥರ ಡಿಸೈನ್ ಇಲ್ಲ, ಫುಲ್ ಕಾಲರ್ ಬ್ಲೌಸು. ಈಗ ಈ ಬ್ಲೌಸು ಕಟ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಯಾಕಂದರೆ ಅದರಲ್ಲಿ ಕಾಲರ್ ಬ್ಲೌಸು ಸ್ಟಿಚಿಂಗ್ ಇರುತ್ತೆ, ಸ್ಟಿಚಿಂಗ್ ವಿಡಿಯೋ ಇರುತ್ತೆ. ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ಬ್ಲೌಸು ಕಾಲರ್ ಬ್ಲೌಸು ಸ್ಟಿಚ್ ಮಾಡೋಕ್ಕಿದೆ ಬೇರೆ ಕಸ್ಟಮರ್ದು, ಅವ್ರದ್ದು ಸ್ಟಿಚ್ ಮಾಡುವಾಗ ನಿಮ್ಮ ಎಲ್ಲ ಕನ್ಫ್ಯೂಷನ್ಗೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಅಂದರೆ ಅವ್ರದ್ದು ಬಾಡಿ ಅಳತೆ ಇನ್ನೂ ಜಾಸ್ತಿ, ಅವರು ಹೈಟ್ ವೆಯ್ಟ್ ಎಲ್ಲ ಜಾಸ್ತಿ ಇದ್ದಾರೆ, ಆವಾಗ ಅಳತೆ ಇದಕ್ಕಿಂತ ಅದಕ್ಕೆ ತುಂಬ ಡಿಫ್ರೆನ್ಸ್ ಬರುತ್ತೆ. ಆಗ ನಿಮಗೆ ಕನ್ಫ್ಯೂಷನ್ ಇದ್ದರೆ ಕರೆಕ್ಟಾಗಿ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಕಟಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.